ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವೆಂಕಿ ಪೂಜಾಸ್ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್. ಇವತ್ತು ನಾನು ನಮ್ಮಮ್ಮನ ಮನೇಲಿ ಇದ್ದೀನಿ. ಅವರೊಂದು ರೆಸಿಪಿ ತೋರಿಸ್ತಾರೆ ನಿಮಗೆ. ಏನಮ್ಮ ಅದು? ಮಾವಿನ ಹಣ್ಣು ಗೊಜ್ಜು. ಮಾವಿನ ಹಣ್ಣಿನ ಗೊಜ್ಜು ಅಂದರೆ ಚಿಕ್ಕ ಮಾವು, ಅದರಲ್ಲಿ ಗೊಜ್ಜು ಮಾಡಿದ್ರೆ ತುಂಬ ಟೇಸ್ಟ್ ಇರುತ್ತೆ. ಅದು ಗೊಜ್ಜು ಮಾಡ್ಲಿಕ್ಕೋಸ್ಕರನೇ ಇರೋದು ಆ ಮಾವು. ಬರಿದು ತಿಂದರೆ ಅಷ್ಟು ಚೆನ್ನಾಗಿರಲ್ಲ, ಹುಳಿ ಬರುತ್ತೆ. ಅದಕ್ಕೀಗ ನಾನು ಏನೇನು ಬೇಕಂತ ತೋರಿಸ್ತೀನಿ, ಪದಾರ್ಥಗಳು ಏನೇನು ಹಾಕ್ಬೇಕಂತ. ಇದು ಈ ಗೊಜ್ಜು ಇದೆಯಲ್ಲ, ಮಾವಿನ ಹಣ್ಣು ಗೊಜ್ಜು, ಇದು ನಮ್ಮ ಮಲೆನಾಡಲ್ಲಿ ಭಾರಿ ಫೇಮಸ್. ಎಲ್ರಿಗೂ ತುಂಬಾ ಇಷ್ಟ. ಬೇಳೆ ಸಾಂಬಾರಿಗೆಲ್ಲ ಸೈಡಲ್ಲಿ ಉಪ್ಪಿನಕಾಯಿ ಥರ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಎಷ್ಟು ದಿನ ಇಟ್ಕೊಬೋದು? ಒಂದು ತಿಂಗಳು ಕೂಡ ಇಡ್ಬೋದು. ಗಾಜಿನ ಡಬ್ಬೆಯಲ್ಲಿ ಇಡಬೇಕು. ಬೇರೆ ಇದರಲ್ಲಿ ಇಟ್ಟರೆ, ಬೇರೆ ಪಾತ್ರೆಯಲ್ಲಿ ನಾವು ಮಾಮೂಲಿ ನಾರ್ಮಲ್ ಪಾತ್ರೆಯಲ್ಲಿ ಇಟ್ಟರೆ ಸ್ವಲ್ಪ ಹಾಳಾದಂಗೆ ಆಗುತ್ತೆ. ಗಾಜಿನ ಡಬ್ಬೆಯಲ್ಲಿ ಇಟ್ಟು ಫ್ರಿಜ್ಜಲ್ಲಿ ಇಡ್ಬೋದು, ತುಂಬ ಚೆನ್ನಾಗಿರುತ್ತೆ. ತಿನ್ನುವಾಗ ಬಿಸಿ ಮಾಡ್ಕೊಳ್ಬೋದು. ನಿಮ್ಮ ಅಪ್ಪನಿಗಂತೂ ತುಂಬ ಇಷ್ಟ. ಅಯ್ಯೋ, ಚಿಕನು ಮೀನು ಮಟನ್ ತಿಂತಾರಲ್ಲೋ, ಇದಂತೂ ನಂಗೆ ಹಾಕು ಮಾಡಿ ಹಾಕು ಅಂತ. ಒಂದೆರಡು ಗೊಜ್ಜು ಹಾಕಿದ್ರೆ ಸಾಕಾಗಲ್ಲ, 5-6 ಗೊಜ್ಜು ಬೇಕು ಅಂತ ಹೇಳ್ತಾರೆ ಮಾವಿನದು. ಇದು ಓಕೆ, ಇವಾಗ ಅದನ್ನ ಹೇಗೆ ಮಾಡೋದು ಅಂತ ಅಮ್ಮ ತೋರಿಸ್ತಾರೆ. ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ. ಏನೇನು ಬೇಕಂತ ಮಾಡುವಾಗ ಹೇಳ್ತೀನಿ ಆಯ್ತಾ. ಈಗ ಮಾವಿನ ಹಣ್ಣು ಗೊಜ್ಜು ಮಾಡೋಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಅಮ್ಮ ತೋರಿಸ್ತಾರೆ, ಬನ್ನಿ. ಇದು ಕಾಡು ಮಾವು ತೋಟದಿಂದ ತಂದಿದ್ದು. ಅಪ್ಪ ಸಿಪ್ಪೆ ಎಲ್ಲ ಸುಲಿದಿಟ್ಟಿದ್ದೀನಿ. ಇದು ನೀರಿಗೆ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಸಿಪ್ಪೆ ತೆಗೆದಿಟ್ಟಿದ್ದೀನಿ. ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು: ಬೆಲ್ಲ, ಕಪ್ಪು ಬೆಲ್ಲನೇ ಹಾಕಬೇಕು, ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಕುಟ್ಟಿರೋದು, ಮತ್ತು ಜೀರಿಗೆ ಮೆಣಸು ರುಚಿಗೆ ತಕ್ಕಷ್ಟು, ರುಚಿ ಆಗುತ್ತೆ ಜೀರಿಗೆ ಮೆಣಸು ಹಾಕಿದರೆ. ಸಾಸಿವೆ ಒಗ್ಗರಣೆಗೆ ಆಯಿತಾ, ಕರಿಬೇವು ಒಗ್ಗರಣೆಗೆ, ಅಚ್ಚ ಖಾರದ ಪುಡಿ ಇದು ಹಾಕಿದರೆ ಸ್ವಲ್ಪ ಕಲರ್ ಬರ್ತೈತೆ ಮತ್ತು ಚೆನ್ನಾಗಿರುತ್ತೆ. ಉಪ್ಪು ರುಚಿಗೆ ತಕ್ಕಷ್ಟು. ಇದು ಹಿಂಗು ಅಂದರೆ ಜೀರ್ಣಕ್ರಿಯೆ ಆಗುತ್ತೆ ಅಂತ ಹಾಕ್ತಾರೆ. ಹಾಕಿದರೆ ಚೆನ್ನಾಗಿರುತ್ತೆ. ಕೆಲವರಿಗೆ ಇಷ್ಟ ಆಗಲ್ಲ ಇದ್ರ ಸ್ಮೆಲ್ಲು, ಇಷ್ಟ ಆದವರು ಹಾಕ್ಕೊಳ್ಬೋದು ಆಯಿತಾ. ನಾನೀಗ ಸ್ವಲ್ಪ ಹಾಕ್ತೀನಿ. ಎಣ್ಣೆ ಹಾಕ್ತಾಯಿದ್ದೀನಿ, ಸಾಸಿವೆ ಹಾಕ್ತಾಯಿದ್ದೀನಿ, ಕರಿಬೇವು ಹಾಕ್ತಾಯಿದ್ದೀನಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇದನ್ನ ಸ್ವಲ್ಪ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ, ಬೆಳ್ಳುಳ್ಳಿ ಎಲ್ಲ. ಜೀರಿಗೆ ಮೆಣಸು ಹಾಕ್ತಾಯಿದ್ದೀನಿ ಸ್ವಲ್ಪ, ಬೆಲ್ಲ ಹಾಕ್ತಾಯಿದ್ದೀನಿ. ಇದಕ್ಕೆ ನೀವು ಕಪ್ಪು ಬೆಲ್ಲ ಸಿಗುತ್ತೆ, ಅದೇ ಹಾಕ್ಕೊಳ್ಳಿ. ವೈಟಿಂದು ಕ್ಯೂಬ್ಸ್ ಟೈಪ್ ಬರುತ್ತಲ್ಲ, ಆ ಬೆಲ್ಲ ಹಾಕ್ಕೊಳ್ಬೇಡಿ, ಚೆನ್ನಾಗಾಗಲ್ಲ. ಈ ಥರ ಕಪ್ಪು ಬೆಲ್ಲ ಸಿಗುತ್ತೆ ನಿಮಗೆ ಶಾಪಲ್ಲಿ, ಅದೇ ಹಾಕ್ಕೊಳ್ಳಿ. ಇದು ಸ್ವಲ್ಪ ಕಲ್ಲರಿಗೆ ಹಾಕ್ತಾಯಿದ್ದೀನಿ. ಎಷ್ಟು ಖಾರ ಬೇಕೋ ಅಷ್ಟು ನಿಮಗೆ ರುಚಿಗೆ ತಕ್ಕಂತೆ. ಖಾರ ಹೌದು, ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು. ಖಾರ ಇದ್ದರೆ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ಇದು ಹಾಕ್ತಾಯಿದ್ದೀನಿ, ಖಾರದ ಪುಡಿ. ನೋಡಿ, ಈಗ ಮಸಾಲ ಎಲ್ಲ ಸ್ವಲ್ಪ ಅರ್ಧ ಬೆಂದಿದೆ. ಈಗ ಅರ್ಧ ಬೆಂದಾದ್ಮೇಲೆ ಈಗ ನಾವು ಇದಕ್ಕೆ ಮಾವಿನ ಹಣ್ಣನ್ನು ಹಾಕ್ಕೊಳ್ಬೇಕು. ಮಾವಿನ ಹಣ್ಣು ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಹಾಕಾದ್ಮೇಲೆ ಮಸಾಲ ಎಲ್ಲ ಹಿಡಿಬೇಕಲ್ವಾ ಮ್ಯಾಂಗೋಗೆ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಒಂದು 5 ನಿಮಿಷ ಆಗೋ ತನಕನೂ ಅದು ತಿರುಗಿಸ್ತಾ ಇರಬೇಕು ಈ ಥರ. ಬೆಲ್ಲ ಸ್ವಲ್ಪ ಕರಗಬೇಕು. ಇದೆಷ್ಟೊತ್ತು ಬೇಯಬೇಕು? ಡ್ರೈ ಆಗೋವರೆಗೂ? ಅದು ಮಾವಿನ ಹಣ್ಣಿಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ. ತುಂಬ ಡ್ರೈ ಮಾಡೋದು ಬೇಡ, ಸ್ವಲ್ಪ ಗಸಿ ಇರಬೇಕು, ಅದ್ರದ್ದು ರಸ ಇರಬೇಕು, ಅವಾಗಲೇ ಟೇಸ್ಟ್. ಓಕೆ, ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಸೊ ನಿಮಗೆ ತೋರಿಸ್ತೀನಿ ಎಲ್ಲ ಕಂಪ್ಲೀಟ್ ಆದಮೇಲೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಬೇಯಕ್ಕೆ ಸ್ಟಾರ್ಟ್ ಆಗಿದೆ ಮ್ಯಾಂಗೋ. ಒಂದು 5 ನಿಮಿಷ ಹೀಗೆ ಬೇಯಿಸ್ಬೇಕು, ಮುಚ್ಚಬಾರ್ದು, ಓಪನ್ ಇಟ್ಟೆ ಬೇಯಿಸ್ಬೇಕು. ಮುಚ್ಚಿದ್ರೆ ಇನ್ನೂ ನೀರಾಗ್ಬಿಡುತ್ತೆ. ಹೀಗೆ ಓಪನ್ ಇಟ್ಟು 5 ನಿಮಿಷ ಬೇಯಿಸ್ಕೊಳ್ಳಿ, ಇದು ರಸ ಎಲ್ಲ ಡ್ರೈ ಆಗೋ ತನಕ. ಈಗ ಲಾಸ್ಟಲ್ಲಿ ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ಇವಾಗ ಸ್ವಲ್ಪ ಹಿಂಗೆ ಹಾಕ್ಕೊಳ್ತಿದ್ದೀನಿ ಇದಕ್ಕೆ. ಸಾಕು, ಹಿಂಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮಾವಿನ ಹಣ್ಣಿನ ಗೊಜ್ಜು ರೆಡಿ ಆಗಿದೆ ನೋಡಿ. ಈ ಕನ್ಸಿಸ್ಟೆನ್ಸಿಗೆ ಬಂದಾಗ ನೀವು ಆಫ್ ಮಾಡ್ಕೊಂಬಿಡಿ. ಈಗ ನಾನು ಇದನ್ನು ಆಫ್ ಮಾಡ್ತಾಯಿದ್ದೀನಿ. ಇವಾಗ ಮಾವಿನ ಹಣ್ಣು ಗೊಜ್ಜು ರೆಡಿಯಾಗಿದೆ. ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಇವಾಗ ಮಾವಿನ ಹಣ್ಣು ಗೊಜ್ಜು ರೆಡಿಯಾಗಿದೆ. ಟೇಸ್ಟ್ ಮಾಡ್ತಾ ಇದ್ದೀನಿ. ಅಮ್ಮ ಮತ್ತು ನಾನು ಟೇಸ್ಟ್ ಮಾಡ್ತೀನಿ. ತುಂಬ ಬಿಸಿ ಇದೆ. ಬಿಸಿ ಇದೆ, ಬಿಸಿ ಇದೆ.
ಚೆನ್ನಾಗಿದೆಯಲ್ಲ, ಸೂಪರಾಗಿ ಆಗಿದೆ. ತುಂಬ ಚೆನ್ನಾಗಾಗಿದೆ. ನೀವು ಖಾರ try ಮಾಡಿ. ಹುಳಿ ಉಪ್ಪು ಎಲ್ಲ ಸೇರಿ ತುಂಬ ಟೇಸ್ಟ್ ಆಗಿದೆ. ಬೆಂಗಳೂರಿಂದ ನೋಡ್ತಿರೋರಿಗೆ ಇದು ಹೊಸ ರೆಸಿಪಿ, ಇಲ್ಲಿ ನಮಗೆ ಇದು ತುಂಬ ಓಲ್ಡ್ ರೆಸಿಪಿ. ಬೇಳೆ ಸಾಂಬಾರು ಮಾಡ್ಕೊಂಡು ಸೈಡಿಗೆ ಇದು ಹಾಕೊಂಡು ತಿಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಟೇಸ್ಟೇ ಬೇರೆ. ಟ್ರೈ ಮಾಡಿ, ಇದು ತುಂಬ ಚೆನ್ನಾಗಿದೆ. ಇದು ಭಾರಿ ತುಂಬ ಚೆನ್ನಾಗಿದೆ ಈ ಗೊಜ್ಜು. ನೀವು ಮಾಡಿ ತಿನ್ನಿ, ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳಿ. ಬಿಸಿ ಬಿಸಿ ಇದೆ, ಬಿಸಿ ಇದೆ. ಈ ಗೊಜ್ಜನ್ನ ಹೀಗೆ ಇಟ್ಕೊಂಡು ಇದು ಅಡಿ ಹಿಂಗೆ ಇಟ್ಕೊ, ಈಗ ತಿಂದರೆ ಟೇಸ್ಟು ತುಂಬ ಚೆನ್ನಾಗಿದೆ. ನೀನು ತಿಂದು ನೋಡಿ ಹೆಂಗಿದೆ ಅಂತ ಹೇಳಿ. ತಿಂತೀನಿ ನಾನು, ತುಂಬ ಬಿಸಿ ಇದೆ. ಅಮ್ಮನ ಥರ ನನಗೆ ಅದು ಇಟ್ಕೊಳಕ್ಕಾಗ್ತಾಯಿಲ್ಲ. ಓಕೆ, ಈಗ ಇನ್ನೂ ನಾವು ತುಂಬ ದಿನ ಇರ್ತೀವಿ ಇಲ್ಲಿ ಅಮ್ಮನ ಮನೆಯಲ್ಲಿ. ಅಮ್ಮ ಇನ್ನೂ ಹೊಸ ಹೊಸ ರೆಸಿಪೀಸ್ ತೋರಿಸ್ತಾ ಇರ್ತಾರೆ, ಅದನ್ನೆಲ್ಲ ನೋಡಿಬಿಟ್ಟು ನೀವು ಟ್ರೈ ಮಾಡಿ. ನೆಕ್ಸ್ಟ್ ಇನ್ನೂ ಒಂದು ಒಳ್ಳೆ ರೆಸಿಪಿ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.